ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನ ಹೃದಯ ಭಾಗದಲ್ಲಿರ್ತಕ್ಕಂಥ ಒಂದು ಆವರಣದಲ್ಲಿ ಅಂದರೆ ಮೊದಲೇ ಚೌಪಟಿ ಅಂತಿತ್ತು. ಆ ಆವರಣ ಮೊದಲು ನೂರಾರು ಒಂದು ಸಣ್ಣ ಮಟ್ಟದ ಉದ್ಯೋಗ ಮಾಡ್ಕೊಂತ ಸಾಕಷ್ಟು ಪಾನಿಪುರಿ ಬಂಡಿಗಳು ಮತ್ತು ಇನ್ನಿತರ ಬಂಡಿಗಳ ಮಾಡಿ ಅಲ್ಲಿ ಜೀವನ ಸಾಗಿಸ್ತಾ ಇದ್ರು. ಮತ್ತು ಸಾವಿರಾರು ಜನರಿಗೆ ಒಂದು ಉಪಯೋಗದ ಉತ್ತಮವಾದ ಆಹಾರ ಸಿಗ್ತಿತ್ತು. ಆದರೆ ಒಂದು ಕಲಬುರಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳನ್ನು ಅದನ್ನ ತೆರವುಗೊಳಿಸಿ ಅವರು ತಮ್ಮದೇ ಆದಂತ ಒಂದು ಟೀನ್ ಒಂದು ಶೆಟರ್ಗಳನ್ನ ಮಾಡಿರ್ತಾರೆ. ಸುಮಾರು ನೂರಾರು ಶೆಟರ್ಗಳು ಮಾಡಿದ್ರು ಕೂಡ ಸುಮಾರು 5 ವರ್ಷದಿಂದ ಇಲ್ಲಿವರೆಗೂ ಯಾರಿಗೂ ಅದನ್ನ ಆ ಮಳಿಗೆಗಳನ್ನ ನೀಡಿರುವುದಿಲ್ಲ. ಆ ಮಳಿಗೆಗಳು ಇವತ್ತಿನ ದಿನ ಏನಾಗ್ಬಿಟ್ಟಿವೆ ಅಂದ್ರೆ ಒಂದು ಕೊಳಚೆ ಪ್ರದೇಶದ ಒಂದು ಕೊಳಚೆಯ ಒಂದು ತಾಣ ಆಗ್ಬಿಟ್ಟಿದೆ. ಇವತ್ತಿನ ದಿನ ನೋಡ್ಬೋದು, ಸಾರ್ವಜನಿಕರು ಅಲ್ಲೆಲ್ಲ ಶೌಚಾಲಯ ಮಾಡೋದಾಗ್ಲಿ ಇನ್ನು ಬೇರೆ ಬೇರೆ ಚಟುವಟಿಕೆಗಳಿಗೆ ಉಪಯೋಗ ಮಾಡ್ತಾ ಇದ್ದಾರೆ. ಆದ್ದರಿಂದ ಕೂಡಲೇ ಒಂದು ಸಂಬಂಧಪಟ್ಟ ಮಹಾನಗರ ಪಾಲಿಕೆ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಆ ಎಲ್ಲಾ ಮಳಿಗೆಗಳನ್ನ ಕೂಡಲೇ ಕೆಲವೊಂದು ವ್ಯಾಪಾರಿಗಳಿಗೆ ಒಂದು ನೀಡಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ಕೋತೀನಿ. ಸುಮಾರು 5 ವರ್ಷ ಐತ್ರಿ. ಯಾವುದೇ ರೀತಿ ಟೆಂಡರ್ ಕರೆದಿದ್ದಿಲ್ಲ. ಅದು ಕೋಟಿ ಗಂಟ್ಲೆ ಹಣ ವೆಚ್ಚ ಮಾಡಿ ಇವತ್ತಿನ ದಿನ ಸರ್ಕಾರದ ಬೊಕ್ಕದಷ್ಟೇ ನಷ್ಟ ಮಾಡಿದ್ದಾರೆ ಅಧಿಕಾರಿಗಳು. ಸುಮಾರು ನೂರಾರು ಶೆಟರ್ಗಳಿದಾವ್ರಿ, ನೂರಾರು ಮಾರಾಟ ಮಳಿಗೆಗಳಿದಾವೆ. ಅಂಗಡಿಗಳು ಅವು ಕೂಡ ಒಂದು ಚಾಲು ಆಗಿಲ್ಲ. ಇವತ್ತಿನ ದಿನ ನೀವು ವಿಡಿಯೋದಲ್ಲಿ ನೋಡಬಹುದು, ಎಲ್ಲಾ ಅಂಗಡಿ ಮುಂಗಟ್ಟುಗಳು ಬೀಗ ಇದೆ. ಒಬ್ಬರಿಗೆ ಆ ಮಳಿಗೆಗಳು ನೀಡಿರುವುದಿಲ್ಲ. ಇದರಿಂದ ಆ ಎಲ್ಲಾ ಜಾಗ ಒಂದು ಕೊಳಚೆ ಪ್ರದೇಶವಾಗಿ ಒಂದು ಇವತ್ತಿನ ದಿನ ನಿರ್ಮಾಣ ಆಗಿದೆ. ಇಲ್ಲ ಅವ್ರಿಗೆ ಇಲ್ಲಿ ತನಕ ನೀವೇನಾದ್ರೂ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರಾ? ಕಳೆದ ವರ್ಷ ಕೂಡ ಮಹಾನಗರ ಪಾಲಿಕೆಗೆ ಒಂದು ಮನವಿ ಪತ್ರ ಸಲ್ಲಿಸಿದೆವು. ಕೂಡಲೇ ಅದರ ಬಗ್ಗೆ ಮಳಿಗೆಗೆ ಒಂದು ಹರಾಜು ಪ್ರಕ್ರಿಯೆ ಮಾಡೋದಾಗಿ ಹೇಳಿದ್ರು. ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಹರಾಜು ಪ್ರಕ್ರಿಯೆ ಮಾಡಿಲ್ಲ. ಮುಖ್ಯವಾಗಿ ಹೇಳ್ಬೇಕಂದ್ರೆ ಒಂದು ನಗರದ ಒಂದು ಸೂಪರ್ ಮಾರ್ಕೆಟ್ ನ ಹೃದಯ ಭಾಗದಲ್ಲಿರ್ತಕ್ಕಂಥ ಸ್ಥಳವನ್ನ ಒಂದು ಕೊಳಚೆ ಪ್ರದೇಶವಾಗಿ ಮಾಡಿದ್ದಾರೆ. ಅಟ್ಲೀಸ್ಟ್ ಇವ್ರ ಕಡೆಯಿಂದ ಅದು ಸ್ವಚ್ಛತೆ ಕೂಡ ಮಾಡಕ್ಕೆ ಆಗ್ತಾ ಇಲ್ಲ. ಇದರಿಂದ ಮಹಾನಗರ ಪಾಲಿಕೆ ಅಧಿಕಾರಿಗಳು ಆ ಪ್ರದೇಶವನ್ನ ಒಮ್ಮೆ ವಿಸಿಟ್ ಮಾಡಿ ನೋಡಿದ್ರೆ ಅವರಿಗೆ ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಗೊತ್ತಾಗ್ತದೆ. ಅದರಿಂದ ಅಲ್ಲಿ ಸುತ್ತಮುತ್ತಲು ಇರ್ತಕ್ಕಂಥ ನೆರೆದಿರ್ತಕ್ಕಂಥ ವ್ಯಾಪಾರಿಗಳೇ ಆಗಲಿ ಅಥವಾ ಸಾರ್ವಜನಿಕರಾಗಲಿ ಸಾಕಷ್ಟು ರೋಗಗಳ ಬರುವ ಒಂದು ಸಂಭವ ಇವತ್ತಿನ ದಿನ ಇರುವಂತ ಪರಿಸ್ಥಿತಿ ಬಂದಿದೆ.